ಹೆಣ್ಣು ಮಕ್ಕಳ ಬದುಕನ್ನು ಇನ್ನಷ್ಟು ಕ್ರೂರ ಮಾಡ್ತದೆ, ಬರ್ಬರ ಮಾಡ್ತದೆ. ಅದು ತಳ ಸಮುದಾಯಗಳ, ದುಡಿಯುವ ಜನರ, ಮಹಿಳೆಯರ, ಕಾರ್ಮಿಕರ ಬದುಕನ್ನು ಬದಲಾಯಿಸುವುದಿಲ್ಲ ಎಂಬ ಆಲೋಚನೆ ಮತ್ತೊಂದು ಕಡೆ. ಕಳೆದ 30 ವರ್ಷಗಳ ಜಾಗತೀಕರಣದ ಅನುಭವ ಏನು ಹೇಳ್ತಾ ಇದೆ ಅಂತಂದ್ರೆ, ಎಲ್ಲ ವಲಯಗಳಲ್ಲಿ ಶಿಕ್ಷಣ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಹೋರಾಟಗಳಿರ್ಬೋದು, ಸಾಹಿತ್ಯಿಕ ವಲಯ ಇರ್ಬೋದು, ಮಾಧ್ಯಮಗಳಿರ್ಬೋದು, ಇವೆಲ್ಲವೂ ಏನಾಗಿದವಪ್ಪ ಅಂತಂದ್ರೆ ಮಲಿನಗೊಂಡಿದ್ದಾವೆ ಅಥವಾ ಅವನ್ನ ಬಲಾತ್ಕಾರದಿಂದ ಮಲಿನಗೊಳಿಸಲಾಗಿದೆ. ಯಾವ ಮಾಧ್ಯಮಗಳು ಪ್ರಬುದ್ಧ ಭಾರತನ ನಿರ್ಮಾಣ ಮಾಡಲಿಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತೋ ಅದಕ್ಕೆ ಅಡ್ಡಿಯಾಗಿದ್ದಾವೆ. ಯಾವ ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ ವಲಯ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ಸಲಹೆ ಮಾರ್ಗದರ್ಶನ ಕೊಡಬೇಕಾಗಿತ್ತು ಅದು ಅಡ್ಡಿಯಾಗಿದೆ. ಕಳೆದ 30 ವರ್ಷಗಳಿಂದ ನಮ್ಮ ಶೈಕ್ಷಣಿಕ ವಲಯವನ್ನು ನೋಡ್ಬೋದು. ನಾವು ಶಿಕ್ಷಣ ವಲಯದಲ್ಲೇ ಕೆಲಸ ಮಾಡೋರು. ನಾನು ವಿಶ್ವವಿದ್ಯಾಲಯ ಒಂದರಲ್ಲಿ 30 ವರ್ಷಗಳವರೆಗೆ ಪಾಠ ಮಾಡಿಕೊಂಡು ಇನ್ನಿತರ ಡಿಸ್ಕಷನ್ ಮಾಡಿಕೊಂಡು ಇರುವಂಥ ಒಬ್ಬ ಅಧ್ಯಾಪಕ. ನನ್ನನ್ನು ಒಳಗೊಂಡಂತೆ ಭಾರತಾದ್ಯಂತ ಡಿಗ್ರಿನೋ, ಡಬಲ್ ಡಿಗ್ರಿನೋ ಅಥವಾ ಅದು ಸೈನ್ಸು, ಅಪ್ಲೈಡ್ ಸೈನ್ಸು, ಫಿಸಿಕಲ್ ಸೈನ್ಸು, ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಅಲ್ಲಿಂದ ಹೊರಬರುವಂಥ ಪದವೀಧರರ ಬೌದ್ಧಿಕತೆಯನ್ನು ಅವರ ಸಾಮಾಜಿಕ ಬದುಕಿನೊಂದಿಗೆ ತೂಗಿ ನೋಡಿದಾಗ ನಮಗೆ ಸತ್ಯ ಗೊತ್ತಾಗ್ತದೆ. ಅವ್ರು ಹೆಂಗೆ ಬಂದಿರ್ಬೋದು, ಗೋಲ್ಡ್ ಮೆಡಲ್ ತಗೊಂಡಿರ್ಬೋದು, ಅಮೇರಿಕ ಹೋಗಿರ್ಬೋದು, ಇನ್ಯಾವುದೋ ದೇಶಕ್ಕೆ ಹೋಗಿರ್ಬೋದು, ವೈಯಕ್ತಿಕ ಉತ್ಪಾದನೆಗಾಗಿ, ವೈಯಕ್ತಿಕ ಸಂಪಾದನೆಗಾಗಿ. ಆದರೆ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಅವರ ಕೊಡುಗೆ ಏನು ಅಂತ ಕೇಳಿದ್ರೆ -0, ಕೇವಲ 0 ಆಗಿದ್ರೆ ಸಹಿಸಬಹುದಾಗಿತ್ತು. ಆದರೆ ಅವರನ್ನು ಅಪರಾಧ ಸ್ಥಾನದಲ್ಲಿ ನಾವು ನಿಲ್ಲಿಸಬಾರದು. ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿದ್ದು ಶಿಕ್ಷಣ ವ್ಯವಸ್ಥೆನ, ಶಿಕ್ಷಣ ಕ್ರಮವನ್ನು. ಕೇವಲ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಕ್ರಮವನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ವ್ಯವಸ್ಥೆಯ ಕೂಸು, ಅದು ಅಸಮಾನತೆಯ ವ್ಯವಸ್ಥೆಯ ಕೂಸು, ಅದು ಶೋಷಣೆಯ ವ್ಯವಸ್ಥೆಯ ಕೂಸು. ಹಾಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತಂದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆಯಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸೆಮ್ಮಲ್ಲಿ ಓದಂಥವ್ರು. ಈಗ ಸೆಮ್ಮಲ್ಲಿ ಓದ್ತಾರಲ್ಲ, ಅವರು ಅಂಕಗಳಿಗಾಗಿ ಓದ್ತಾರೆ. ಸೆಮ್ಮಲ್ಲಿ ಓದ್ದವರು ಸ್ವಲ್ಪ ಆ ಕಡೆ ಈ ಕಡೆ ಓದ್ತಿದ್ವಿ. ನಾವು ಇಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ತರಗತಿ ಒಳಗಡೆ ಕಲಿತ ಪಾಠಗಳಲ್ಲ. ನಾವು ಸೆಮ್ಮಲ್ಲಿ BA-ನಲ್ಲೋ MA-ನಲ್ಲೋ ಓದ್ತಾ ಇದ್ದಾಗ ಕಲಿತಂಥ ಗುಣಪಾಠಗಳನ್ನು ನಿಮ್ಮೊಂದಿಗೆ ಮಾತಾಡ್ತೀವಿ. ಆದರೆ ಯಾವ ಶೈಕ್ಷಣಿಕ ಕ್ಷೇತ್ರದಿಂದ ಪ್ರಬುದ್ಧ ಭಾರತವನ್ನು, ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎಂಬ ನಮ್ಮ ಕನಸಿತ್ತಲ್ಲ, ಆ ಕನಸು ಇವತ್ತು ಸಾಕಾರಗೊಂಡಿಲ್ಲ. ಅದಕ್ಕೆ ಯಾಕೆಂತಂದ್ರೆ ಅದರಲ್ಲಿ ಯಾವುದೋ ಒಂದು ರಾಜ್ಯ ಸರ್ಕಾರವನ್ನು, ಯಾವುದೋ ಒಂದು ರಾಜಕೀಯ ಪಕ್ಷವನ್ನು, ಇನ್ಯಾರು ಒಬ್ಬ ಸಾಹಿತಿಯನ್ನು ಗುರಿ ಮಾಡಲಿಕ್ಕೆ ಬರೋದಿಲ್ಲ. ಇಡೀ ಸಾಮಾಜಿಕ ನಡಿಗೆ ಈ ರೀತಿ ಇದೆ. ಏನಾಗಿದೆ ಅಂತಂದ್ರೆ ಮೂಲಭೂತವಾಗಿ ಬುದ್ಧನ ತಿಳುವಳಿಕೆಯನ್ನ, ಡಾಕ್ಟರ್ ಬಾಬಾ ಸಾಹೇಬರ ತಿಳುವಳಿಕೆಯನ್ನ ಮತ್ತು ಬಸವಣ್ಣನ ತಿಳುವಳಿಕೆಯನ್ನ ಒಂದು ಕಡೆ ಕುದಿಸಿ ಅದರಲ್ಲಿ ಕಷಾಯ ಮಾಡಿದರೆ 3-4 ಆಲೋಚನೆಗಳನ್ನು ಮಿಕ್ಸ್ ಮಾಡಿ ಕುದಿಸಿ ಕಷಾಯ ಮಾಡಬೇಕು. ಆ ಕಷಾಯ ಹೇಳ್ತದೆ ಭಾರತದಲ್ಲಿ ಮನುಷ್ಯರ ಇಂದ್ರಿಯಗಳು ಮಲಿನಗೊಂಡಿದ್ದಾವೆ ಅಥವಾ ಇಂದ್ರಿಯಗಳನ್ನು ಮಲಿನಗೊಳಿಸಲಾಗಿದೆ. ಮಲಿನಗೊಂಡಿರುವ ಇಂದ್ರಿಯಗಳನ್ನು ಉದ್ರೇಕಿಸಲಾಗಿದೆ. ಹಣಕ್ಕಾಗಿ ಉದ್ರೇಕ, ಹೆಣಕ್ಕಾಗಿ ಉದ್ರೇಕ, ಹೆಣ್ಣಿಗಾಗಿ ಉದ್ರೇಕ ಮಲಿನಗೊಂಡಿದ್ದಾವೆ. ಮಣಿಪುರ ಇರ್ಬೋದು, ಕೋಲಾರದಲ್ಲಿ ನಡೆದ ಘಟನೆ ಇರ್ಬೋದು, ಅದಕ್ಕೆ ನಾವು ಧಾರ್ಮಿಕ ಕಣ್ಣೋಟದಲ್ಲಿ ನೋಡ್ಬೋದು, ಜಾತಿಯ ಕಣ್ಣೋಟದಲ್ಲಿ ನೋಡ್ಬೋದು. ಆದರೆ ಮೂಲಭೂತವಾಗಿರತಕ್ಕಂಥ ಕಾರಣ ಏನಂತಂದ್ರೆ ಇಂದ್ರಿಯಗಳು ಮಲಿನಗೊಂಡಿದ್ದಾವೆ. ಇಂದ್ರಿಯಗಳು ಮಲಿನಗೊಂಡಿರುವುದನ್ನು ಬಿಡಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಮೊದಲಿಗೆ ಬುದ್ಧ ಹೇಳಿದ. ಅದನ್ನ ಗಾಂಧೀಜಿ ಪುನರುಚ್ಚಾರ ಮಾಡಿದರು. ಬಸವಣ್ಣನ ಆಲೋಚನೆ ಅದೇ ಆಗಿತ್ತು. ಡಾಕ್ಟರ್ ಬಾಬಾ ಸಾಹೇಬರ ಚಿಂತನೆ ಕೂಡ ಅದೇ ಆಗಿದೆ. ನನ್ನ ಮಾತುಗಳ ಕೊನೆ ಭಾಗದಲ್ಲಿ ನಾನು ಹೇಳೋದು, ನಮ್ಮೆಲ್ಲ ಚಳುವಳಿಗಳು, ನಮ್ಮೆಲ್ಲ ಸಾಹಿತಿಗಳು, ನಮ್ಮೆಲ್ಲ ಕವಿಗಳು 70ರ ದಶಕದಿಂದ ಕಸುವನ್ನು ಪಡೆಯಬೇಕು ಅಂತ ನನ್ನ ಕೋರಿಕೆ. 80ರ ದಶಕದಲ್ಲಿ ವಿಘಟನೆಯ ಕಾಲ, 90ರ ದಶಕದಲ್ಲಿ ಅಸಹಾಯಕತೆಯ ಕಾಲ, ಈಗಂತೂ ಹೇಳಲಾರದ ಕಾಲ. ಹಾಗಾಗಿ 70ರ ದಶಕದ ಮಧ್ಯಾವಧಿ, 80ರ ದಶಕದ ಆರಂಭದ ಅವಧಿ ಇತ್ತಲ್ಲ, ಅಲ್ಲಿಂದ ಕವಿಗಳು, ಸಾಹಿತಿಗಳು, ಕಲಾವಿದರು, ಚಿಂತಕರು, ಶಿಕ್ಷಕರು
ಇವರೆಲ್ಲರೂ ಕೂಡ ಅಲ್ಲಿಂದ ಕಸುವನ್ನು ಪಡೆಯಬೇಕು ಅಂತ ನನಗನ್ನಿಸ್ತದೆ. ಇನ್ನೊಂದು ಮಾತು ಹೇಳ್ತಿದ್ದೀನಿ, ಭಾರತದ ಸಂವಿಧಾನವನ್ನ ನಾವು ಒಂದು ಬಂಚ್ ಆಫ್ ಲಾ ಅಂತ ಓದ್ತಿದ್ವಿ, ಅದು ಬಂಚ್ ಆಫ್ ಲಾ ಅಂತ ಪರಿಗಣನೆ ಮಾಡಿದ್ವಿ. ಅಂದ್ರೆ ಅದು ಕಾನೂನುಗಳ ಗ್ರಂಥ ಅಂತ. ಹೌದು, ಅದು ಕಾನೂನುಗಳ ಗ್ರಂಥವೇ. ಆದರೆ ಭಾರತ ಸಂವಿಧಾನ ಕೇವಲ ಕಾನೂನುಗಳ ಗ್ರಂಥ ಮಾತ್ರವೇ ಅಲ್ಲ ಅಂತ ನಾವು ಓದಬೇಕಾಗಿದೆ. ಉದಾಹರಣೆಗೆ, ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೊದಲನೇ ಸಾಲು ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗ್ತದೆ. ಭಾರತೀಯ ಪ್ರಜೆಗಳಾದ ನಾವು. ಏನು ಅದನ್ನು ವಿವರಿಸಿದ್ರೆ ಏನ್ ತಿರುಗಿ ಸಿಗ್ತದೆ? ಭಾರತ ಪ್ರಜೆಗಳಾದ ನಾವು ಅಂತ ಓದಿದ್ರೆ ಭಾರತದ ಬ್ರಾಹ್ಮಣರಾದ ನಾವು ಶುರು ಮಾಡಬಹುದಾಗಿತ್ತಲ್ಲ, ಭಾರತದ ಹಿಂದೂಗಳಾದ ನಾವು ಶುರು ಮಾಡಬಹುದಾಗಿತ್ತಲ್ಲ, ಭಾರತದ ಕೊನೆಯಗಳಾದ ಅಂತ ನಾವು ಶುರು ಮಾಡಬಹುದಾಗಿತ್ತು, ಭಾರತದ ಶ್ರೀಮಂತರಾದ ನಾವು ಶುರು ಮಾಡಬಹುದಾಗಿತ್ತು. ಆಗ ಶುರು ಮಾಡಿಲ್ಲ. ಯಾಕೆಂದ್ರೆ ಜಾತಿ ವೈರುಧ್ಯ, ಜಾತಿ ಅಸಮಾನತೆಯಲ್ಲಿ ಇರ್ಬೋದು, ವರ್ಗ ತಾರತಮ್ಯ, ವರ್ಗ ಅಸಮಾನತೆಯಲ್ಲಿ ಇರ್ಬೋದು. ಅವೆಲ್ಲವನ್ನು ನೀಗಿಸುವ ಸಲುವಾಗಿ ನಾವೆಲ್ಲರೂ ಭಾರತದ ಪ್ರಜೆಗಳೆಂದು ನಾವು ಭಾವಿಸಬೇಕು. ನಮ್ಮ ಪ್ರಜ್ಞೆಯನ್ನ, ನಮ್ಮ ಸ್ವಭಾವವನ್ನ ಆ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂಬ ಬಲವಾದ ಸೂಚನೆಯನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೊದಲ ವಾಕ್ಯದಲ್ಲಿ ಕೊಡ್ತಿದೆಯಲ್ಲ, ಇದು ಕೇವಲ ಕಾನೂನಲ್ಲ, ಇದು ನೈತಿಕ ಪ್ರತಿಪಾದನೆಯ ಗ್ರಂಥ. ಇದು ಮನಃಶಾಸ್ತ್ರೀಯ ಗ್ರಂಥ. ಇದು ಆ ರೀತಿ ಓದ್ಲಿಕ್ಕೆ ಹೋಗಿಲ್ಲ ನಾವು. ಮನಃಶಾಸ್ತ್ರೀಯ ಗ್ರಂಥ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 72 ಯಾರು ಬೇಕಾದ್ರೂ ಓದ್ಬೋದು. ಅಲ್ಲಿ ಮರಣದಂಡನೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಬರ್ತದೆ. ಮರಣದಂಡನೆ ತೀರ್ಮಾನ ಆಗಿರ್ತದೆ. ಅದು ಸುಪ್ರೀಂ ಕೋರ್ಟ್ ಇಂದ ಫೈಲು ರಾಷ್ಟ್ರಪತಿಯವರಿಗೆ ಹೋಗ್ತದೆ. ರಾಷ್ಟ್ರಪತಿಯವರಿಗೆ 3 ಆಪ್ಷನ್ ಇರುತ್ತೆ. ಆ ಫೈಲನ್ನು ಮರುಪರಿಶೀಲನೆ ಮಾಡಬಹುದು, ಅಥವಾ ಮರಣದಂಡನೆಯನ್ನು ಮುಂದೂಡಬಹುದು, ಅಥವಾ ಆ ಗಲ್ಲಿಗೇರಿಸಬಹುದಾದ ಮರಣದ ದಂಡನೆಯ ಪ್ರಕ್ರಿಯೆ ಇರ್ತದಲ್ಲ, ಅದಕ್ಕೆ ದಯೆ ತೋರಿ ರದ್ದುಗೊಳಿಸಬಹುದು. ಇದೇನಾದ್ರೆ ಅದರ ಕ್ರಿಯಾತ್ಮಕ ಪ್ರಕ್ರಿಯೆಯಲ್ಲಿ ಕಾನೂನು. ಆದರೆ ಒಬ್ಬಾತ ಗಲ್ಲಿಗೇರಿಸಬಹುದಾದ ನನಗೂ ದಯಾ ತೋರಿಸುವ ಗುಣ ಇದೆಯಲ್ಲ, ಅದ್ಯಾವುದು? ಅದು ಕಾನೂನಲ್ಲ, ಅದು ಮನುಷ್ಯ ಗುಣ. ಅಷ್ಟು ಮಾತ್ರವಲ್ಲ, ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು, ನದಿಗಳನ್ನು ರಕ್ಷಣೆ ಮಾಡಬೇಕು, ಹಳ್ಳಗಳ ರಕ್ಷಣೆ ಮಾಡಬೇಕು ಅನ್ನೋದೇನು? ಕೇವಲ ಕಾನೂನಲ್ಲ, ಅದು ಮನುಷ್ಯ ಗುಣ. ಈ ಆಯಾಮದಲ್ಲಿ ಭಾರತ ಸಂವಿಧಾನದ ಮೂಲಕ ಮಾತ್ರವೇ, ಭಾರತ ಸಂವಿಧಾನದ ಅನುಷ್ಠಾನದ ಮೂಲಕ ಮಾತ್ರವೇ ನಾವು ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈ ದಿಕ್ಕಿನಲ್ಲಿ ನೀವೆಲ್ಲ ಆಲೋಚನೆ ಮಾಡಬಹುದು. ಈ ಬಗೆಯ ಆಲೋಚನೆಗೆ ಇಂತಹ ಸಣ್ಣ ಪುಟ್ಟ ಸಂವಾದಗಳು, ಚರ್ಚೆಗಳು ಸ್ಫೂರ್ತಿಯನ್ನ ಮತ್ತು ಆಲೋಚನೆಗೆ ಒಂದು ಕಸುವನ್ನ ನೀಡ್ತವೆ ಅಂತ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟಂತ ಈ ವೇದಿಕೆಗೆ, 10ನೇ ದಲಿತ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಿಗೆ ಡಾಕ್ಟರ್ ಅರ್ಜುನ್ ಗೊಳಸಿಂಗ್ ಸರ್ ಅವರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈತ ರಾಜಕಾರಣಿ, ಈತ ಬಾಂಬನ್ನು ಸೃಷ್ಟಿಸಿದ, ಈತನಿಗೆ 10